ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಕೇಳಿ ಬಾಪೂಜಿ ಶಿಕ್ಷಣ ಸಂಸ್ಥೆಯ ಮಹಿಳಾ ನೌಕರರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಕಷ್ಟ ಅಂತ ಹೋದಾಗ ಸಹಾಯ ಮಾಡದೆ ಯಾವತ್ತೂ ವಾಪಸ್ ಕಳಿಸಿದ ಉದಾಹರಣೆಗಳೇ ಇಲ್ಲ. ಅಜ್ಜರಿಲ್ಲದೆ ಈ ಮನೆ ನೋಡೋಕೆ ನಮ್ಮ ಹತ್ರ ಸಾಧ್ಯವಾಗ್ತಿಲ್ಲ, ತುಂಬಾ ಬೇಸರ ಆಗ್ತಾ ಇದೆ, ಇನ್ಯಾರು ನಮಗೆ ದಿಕ್ಕು ಅಂತ ಹೇಳಿ ಸಿಬ್ಬಂದಿ ಕಣ್ಣೀರನ್ನು ಹಾಕಿದ್ದಾರೆ. ಬಾಪೂಜಿ ಶಿಕ್ಷಣ ಸಂಸ್ಥೆ ಸಿಬ್ಬಂದಿಯನ್ನ ನಮ್ಮ ಪ್ರತಿನಿಧಿ ಶರಣು ಮಾತನಾಡಿಸಿದ್ದಾರೆ ನೋಡಿ. ಶಾಮನೂರು ಏನಿಲ್ಲ, ಸೊ ಅವ್ರು ನೆನ್ಕೊಂಡು ಕಣ್ಣೀರಾಗ್ತಾ ಇದ್ದಾರೆ. ಅವರ ಬಾಪೂಜಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆದ್ರು. ಎಲ್ಲರ ಮುಖಭಾವ ನೋಡಿದ್ರೆ ನಿಜವಾಗ್ಲೂ ಕೂಡ ಎಷ್ಟು ಹಚ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ಅಮ್ಮ, ಶಾಮನೂರು ಇಲ್ಲ ಅಂತ ಹೇಳಿ ನಿನ್ನೆ ಸಂಜೆ ನಿಮಗೆ ಗೊತ್ತಾದ ಮೇಲೆ ನಿಮ್ಮ ಇಡೀ ಸಿಬ್ಬಂದಿ ವರ್ಗಮ್ಮ ಎಲ್ಲರಿಗೂ ಬಹಳ ದೊಡ್ಡ ಆಘಾತನೇ ಆಗೈತೆ ಸರ್. ಅಷ್ಟಿಗೂ ಬಾಪೂಜಿ ಸಂಸ್ಥೆ ಓನರ್ ಅನ್ನೋದ್ಕಿಂತ ಸರ್ ನಮ್ಮನೆ ನಮ್ಮ ಅಪ್ಪಾಜಿನೇ ಇಲ್ಲ ಅನಿಸ್ತೈತಿ ಸರ್. ನಮಗೆ ಅಷ್ಟು ನೋವು ಅನಿಸ್ತೈತಿ. ಯಾವ್ದೇ ರಾಜಕಾರಣಿಗಳು ಬೇರೆ ಒಂದ್ ಸಣ್ಣ ಸಾವುಕಾರ ಮನೆಗೆ ಹೋದ್ರು ನಮ್ಮನ್ನ ರೆಸ್ಪಾನ್ಸ್ ಮಾಡಲ್ಲ ಸರ್ ಅಂತ ನಾವು ಅಲ್ಲಿ ಬಂದ್ರು ಎಂದು ಅವ್ರು ನಮ್ಮನ್ನ ಇದು ಮಾಡಿಲ್ಲ ಸರ್. ಮಾತಾಡ್ಸಿದ್ರಮ್ಮ? ಹೌದು ಸರ್, ಹೌದು ಸರ್. ಹೊರಗೆ 1000 ಜನ ಇದ್ರು ಕರೀರಿ, ಒಳಗ ಅವ್ರನ್ನ ಅನ್ನಾರ ಸರ್. ಅಷ್ಟು ನಮ್ಮನ್ನ ಪ್ರೀತಿಯಾಗಿ ಇಷ್ಟು ವರ್ಷ ಒಂದೇ ಮನೆ ಮಕ್ಕಳಾಗಿ ನಮ್ಮನ್ನ ನೋಡ್ಕೊಂಡಿದ್ರು ಸರ್. ಇನ್ಮೇಲೆ ಏನೋ ಗೊತ್ತಿಲ್ಲ. ಆ ಸ್ಥಾನದಲ್ಲಿ ಅಣ್ಣರೇನಾದ್ರು ನಮ್ಮನ್ನೆಲ್ಲರನ್ನು ನಮ್ಮನ್ನ ಭಾಗವಹಿಸಿದ್ರೆ ಸರ್, ನಮ್ಮ ಅಪ್ಪಾಜಿ ಸ್ಥಾನನ ನಾವು ಅಣ್ಣರಿಗೆ ಕೊಡ್ತೀವಿ, ಮಲ್ಲಣ್ಣರಿಗೆ. ನೀವೆಲ್ಲ ಏನಮ್ಮ ಕೆಲಸ ಮಾಡೋದು? ಸೊ ನಿಮ್ಮನ್ನ ಹೇಗೆ ಮಾತಾಡ್ತಾ ಇದ್ರು? ಅಂದ್ರೆ ನೀವು ಇವ್ರಂತ ಏನು ಅಂತಿದ್ದಿಲ್ಲ ಸರ್, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ತಾರ ಸರ್. ಬಂದ್ರಿ ನೋಡಿ, ಸ್ಟಾಪ್ ಅಂದ್ರೆ ಕರೀರಿ ಒಳಗಡೆ, ಬಿಡ್ರಿ ಅವ್ರನ್ನ ಒಳಗಡೆ ಬಿಡ್ರಿ. ಯೂನಿಫಾರ್ಮ್ ನೋಡಿದ ತಕ್ಷಣ ನಮ್ಮನ್ನ ಒಳಗೆ ಕರೆದು ಅವ್ರು ನಮ್ಮದೇನು ಕಷ್ಟ ಸುಖ ಕೇಳಿ ನಮ್ಮನ್ನ ಹೊರಗಡೆ ಕಳ್ಸರ್ ಸರ್. ಮತ್ತೆ ಹಾಲು ಕೊಟ್ಟು, ಮಜ್ಜಿಗೆ ಕೊಟ್ಟು ಕಳ್ಸರ್ ಸರ್. ಟೀ ಕೊಟ್ಟು, ಚಾಕ್ಲೇಟ್ ಕೊಟ್ಟು. ನಾವ್ ಯಾವ್ದೇ ರಾಜಕಾರಣಿ ಮನಿ ಬಾಕ್ಲು ನೋಡಿಲ್ಲ ಸರ್, ಎಲ್ಲಿ ಹೋಗಿಲ್ಲ, ಯಾರು ನಮ್ಮನ್ನ ಬಿಡ್ಸ್ಕೊಂಡು ಇಲ್ಲ ಸರ್. ನಮ್ಮ ಮನೆ ಸರ್, ಇದು ನಮ್ಮ ಅಡಿಗೆ ಮನೆ ಇದ್ದಂಗೆ, ಅಡಿಗೆ ಮನೆ ಇದ್ದಂಗೆ ನಮಗೆ. ಸೀದಾ ಬಂದ್ರೆ ಯಾವ ಸೆಕ್ಯೂರಿಟಿ ನೋಡ್ತಿದ್ದಿಲ್ಲ, ಅವ್ರಿಗೆ ಎಷ್ಟೇ ಗನ್ಮೆನ್ಗಳಿಗಿರ್ಲಿ ಯಾರಿಗೆ ಇದು ಮಾಡ್ತಿದ್ದಿಲ್ಲ ಸರ್. ಅವ್ರು ಹಂಗೆ ನಮ್ಮನ್ನ ರೆಸ್ಪಾನ್ಸ್ ಮಾಡಿ ಒಳಗೆ ಬಿಡ್ತಾರೆ. ಅವ್ರು ತುಂಬಾ ಬಿಸಿ ಇರೋರು ಯೂಶಲಿ. ಬಿಸಿ ಇದ್ರು ಸರ್, ಯೂನಿಫಾರ್ಮ್ ನಲ್ಲಿ ಬಂದ್ರೆ ಸಾಕು, ಕರೀರಿ ಇಲ್ಲಿ ಸ್ಟಾಪ್ ಬಂದ್ರೆ ಫಸ್ಟ್ ಕರೀರಿ ಅಂತ ಅನ್ನೋರು ಸರ್. ಒಳಗಡೆ ತುಂಬಾ ನೆನಪಾಗದಮ್ಮ. ಬಹಳ ಸರಿ ನೀವು ಭೇಟಿ ಆಗಿರ್ತೀರಿ. ಯಾವ್ದು ತುಂಬಾ ನೆನಪು? ಬರ್ಲಿ, ಅದು ಆಗಲ್ಲ ಅನ್ಲಿಲ್ಲಂಗೆ ನಾನ್ ಮಾಡ್ತೀನಿ ಹೋಗ್ರಿ, ನೋಡ್ತೀನಿ ಹೋಗ್ರಿ ಅಂತ ಹೇಳ್ತಿದ್ರು. ಅದೇ ಧೈರ್ಯ ಸರ್ ನಮಗೆ, ಅದೇ ಧೈರ್ಯ ಸರ್ ನಮಗೆ. ತಾವು ಹೇಗ್ ನೆನ್ಪು ಮಾಡ್ಕೋತೀರಿ? ನಾವು ದಸರಾ ದಿವಸ ಬರ್ತಿದ್ರು ಸರ್. ಅವ್ರು ಬಂದಾಗ ನಾವು ಖಾಲಿ ಬೀಳ್ತಿದ್ವಿ. ಖಾಲಿ ಬಿದ್ದುಬಿಟ್ಟು ನಮ್ಮ ಅದು ಇರ್ಲಿ ಅಂತ ಕೈ ಹಿಂಗ ಆಶೀರ್ವಾದ ಮಾಡೋದು ಸರ್, ಅಷ್ಟೇ ಸರ್. ಒಂದು ನೋಡ್ಕೊಂಡು ಎಲ್ಲರಿಗೂ ಹಂಗ ಆಶೀರ್ವಾದ ಮಾಡೋದು. ಏನಾದ್ರು ಕಷ್ಟ ಅಂತ ಹೇಳ್ಕೊಂಡ್ ಬಂದ್ರೆ ಹೆಲ್ಪ್ ಮಾಡೋದಂತಲ್ಲ, ಹೆಲ್ಪ್ ಮಾಡೋರು ಸರ್. ನಾವು ಬಂದ್ರಂದ್ರೆ ನಮ್ಮನ್ನ ಕರಿಯೋರು ಸರ್. ಸ್ಟಾಪ್ ಬಂದದ್ ಕರೀರಿ ಅನ್ನೋರು. ಅವ್ನು ಬಂದು ಅವ್ರ ಕುಟೆ ನಾವು ಮಾತಾಡಿ ಹೋಗಿದ್ವಿ ಸರ್. ಅವ್ರದ್ದು ಎಷ್ಟರ ಇರ್ಲಿ ನಮ್ಮನ್ನ ಕರೆ ಕಳಿಸಿ ಮಾತಾಡಿ ಜನ ಇರ್ಲಿ ಫಸ್ಟ್ ನಮ್ಗೆ ಕರೆಸಿ ಅವ್ರು ಇದನ್ ಮಾಡಿರ್ತಾರ. ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ರಿ, ಎಲ್ಲರೂ ಕೂಡ ಭಾವುಕರಾಗಿ ಅವ್ರು ನೆನ್ಕೊಂಡು ಹೋಗ್ತಿರೋದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, ನ್ಯೂಸ್ 18. ಕುಟುಂಬ ಸದಸ್ಯರನ್ನು ಗಮನಿಸ್ತಾ ಇದ್ದೀವಿ. ಅಪಾರ ಸಂಖ್ಯೆಯಲ್ಲಿ ಶಾಮನೂರು ಅವರ ಅಂತಿಮ ದರ್ಶನಕ್ಕೆ ಜನಸಾಗರ ಬಂದಂಥ ಸಂದರ್ಭದಲ್ಲಿ ಅಭಿಮಾನವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಕುಟುಂಬ ಸದಸ್ಯರು. ಈಗ ಕೇವಲ ಈ ಮನೆಗೆ ಸದಸ್ಯ ಅಥವಾ ಹಿರಿ ಜೀವ ಆಗಿರಲಿಲ್ಲ ಶಾಮನೂರು ಅವರು. ಇಡೀ ದಾವಣಗೆರೆಗೆ ಒಬ್ಬ ನಾಯಕನಾಗಿದ್ರು. ಪ್ರತಿ ಮನೆಯ ಸದಸ್ಯನ ರೀತಿಯಲ್ಲಿ ಬದುಕಿದ್ರು. ಅಂದರೆ ಅಷ್ಟರ ಮಟ್ಟಿಗೆ ಹತ್ತಿರವಾಗಿದ್ರು. ಪ್ರತಿಯೊಂದು ಕುಟುಂಬಕ್ಕೂ ಸಹಾಯ ಹಸ್ತವನ್ನು ಚಾಚಿದ್ರು. ಅಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದ್ರು ಕೂಡ ಯಾವುದೇ ಅಹಂ ಇಲ್ಲದೆ ಸಿಬ್ಬಂದಿ ಜೊತೆಗೂ ಕೂಡ ಮಾತನಾಡ್ತಿದ್ರು. ಅದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದಾರೆ ಜನ ಈಗ.